ಬಂಧುಗಳೇ, ಮೊದಲು ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವರ್ಷ ನಾನು ಇಲ್ಲಿ 8ನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಸೌಮ್ಯರವರು ಬಹಳ ನನ್ನ ಹತ್ರನೇ ಟೈಮ್ ತೆಗೆದುಕೊಂಡು ಮಾಡಿದ್ರು. ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, 1,000 ಕೋಟಿ ರೂಪಾಯಿದ ಒಂದು ಹೊಸ ಕಾರ್ಯಕ್ರಮವನ್ನ ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡೋಂಥ ಒಂದು ಕಾರ್ಯಕ್ರಮ, ಅದು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು. ನಾನು ಖರ್ಗೆ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲಿರ್ತಾರೆ, ನಾವು ಅಧ್ಯಕ್ಷರಾದ್ಮೇಲೆ ನಾವು ಗೌರವದಿಂದ ಪ್ರೋಟೋಕಾಲ್ ಅಲ್ಲಿ ಅಲ್ಲಿದ್ದವ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು. ನಾನು ಅಲ್ಲಿಗೆ ಹೋಗ್ಬೇಕಾಯ್ತು. ಅದಕ್ಕೆ ಸೌಮ್ಯರವರೇ, ನೀವು ಬರಲ್ಲ, ಸಿಎಂ ಬರಲ್ಲ ಅಂದ್ರೆ ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳಿ ಕೊನೆಗೆ ಮುಂದೂಡಿದ್ರು. ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ 1-8 ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ, ಕ್ಷಮಿಸಬೇಕು. ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಯರಿಗೆ, ಮಹಿಳೆಯರಿಗೆ, ನನ್ನ ತಾಯಂದಿರಿಗೆ, ಯುವಕರಿಗೆ, ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೆಹರೂರವರು ಒಂದು ಮಾತು ಹೇಳ್ತಾರೆ, ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ, ಒಂದು 10 ನಿಮಿಷ ಪೇಪರ್ ತಿರುಗಿಸ್ತಿದ್ದೆ. ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಹೂ ಮಸ್ಟ್ ಬಿ ಅವೇಕೆಂಡ್. ಅಂದ್ರೆ ಯಾರನ್ನೇ ಅಲ್ಲಿ ಎಬ್ಬರಿಸ್ಬೇಕಾದ್ರೆ ಫಸ್ಟ್ ಹೆಣ್ಣು ಎಬ್ಬರಿಸ್ಬೇಕಂತೆ. ಶಿ ಇಸ್ ದಿ ಮೂವ್. ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ, ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ, ಸಮಾಜ ನಡೀತದೆ, ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು. ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ, ಎಷ್ಟು ಜನ ನೀವು ಗೃಹ ಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಒಂದು 100-150 ಜನ ಕೈ ಎತ್ತಿದ್ರು. 1,23,00,000 ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿಲಿ ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,56,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. ಇನ್ನು ಎಷ್ಟು ಜನಸಂಖ್ಯೆ ಇರೋ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಇದೇ ಜಾಗದಲ್ಲಿ ಇದೆಲ್ಲ ಹಿಂಗಿರ್ಲಿಲ್ಲ. ನಾನು ಅಧಿಕಾರ ತೆಗೆದುಕೊಂಡ ದಿನ 10ನೇ ತಾರೀಕಿಗೆ ನಾನು 5 ವರ್ಷ ಆಯಿತು. ಸೋನಿಯಾ ಗಾಂಧಿ ಅವರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡ ದಿನ ಒಂದು ಮಾತು ಹೇಳಿದೆ, ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್, ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ. ನಮ್ಮ ಪಕ್ಷ 18 ಸೀಟಲ್ಲಿ 15 ಸೀಟ್ ಸೋತೋಗ್ಬಿಟ್ಟಿತ್ತು ಬೈ ಎಲೆಕ್ಷನ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ, ಯಾರು ಮನೆಯಿಂದ ಈಚೆ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆಗೇನು ಹೇಳಿದೆ ಅಂದ್ರೆ, ನೀವ್ಯಾರು ಎಷ್ಟೋ ಜನ ಇರಲಿಲ್ಲ, ಬರೀ ಸ್ಟೇಜ್ ಮೇಲೆ ಇರೋ ಹೆಣ್ಮಕ್ಳು ಇದ್ರು ಅಷ್ಟೇ. ಕೆಳಗಡೆ ಇರೋ ಒಂದು 3-4 ಜನ ಇದ್ರೋ ಏನೋ ಗೊತ್ತಿಲ್ಲ ನನಗೆ. ನಾವು ಯಾರನ್ನೂ ಕರೆಯಕ್ಕೆ ಆಗಿರ್ಲಿಲ್ಲ. ಆಗ ಬರೀ MLAಗಳು, ex-MLAಗಳು, ಪದಾಧಿಕಾರಿಗಳು, ಇಂಪಾರ್ಟೆಂಟ್ ಅಂತವ್ರು ಮಾತ್ರ ನಾವು ಕರೆದಿದ್ದು. ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ. ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ 5 ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ, ಮಹಿಳೆ ಬಗ್ಗೆ ಗಮನದಲ್ಲಿ ಇಟ್ಕೊಂಡು, ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ. ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದೆ. ನಮ್ಮ ರಾಜ್ಯ ಮಾಡ್ತಾ ಇರೋದನ್ನ ಬಿಜೆಪಿ ಪ್ರಧಾನಮಂತ್ರಿ ಆಗಿ ಎಲ್ಲರೂ ಕೂಡ ಟೀಕೆ ಮಾಡೋದು, ಇದು ಸಾಧ್ಯನಾ, ದೇಶ ರಾಜ್ಯ ದಿವಾಳಿ ಆಗೋಗ್ಬಿಡ್ತದೆ, ಹಿಂಗೆಲ್ಲ ಅವಕಾಶ ಕೊಟ್ರಿ ಅಂತ ಹೇಳಿ ಮಾಡಿದ್ರು. ಈಗೆಲ್ಲ ಬಿಜೆಪಿ ರಾಜ್ಯದವರು ಕೂಡ ಕರ್ನಾಟಕ ರಾಜ್ಯದವರು ಕೊಟ್ಟಂತ ತೀರ್ಮಾನ ಕರೆಕ್ಟ್ ಇದೆ ಅಂತೇಳಿ ನಮ್ಮನ್ನ ಅವರು ಈಗೆಲ್ಲ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯದವರು ಕೂಡ ನಮ್ಮನ್ನ ಈಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ.
ಸೊ ನೀವೆಲ್ಲ ನಾಗರಿಕರನ್ನ ರೂಪವನ್ನ ಕೊಡಂತ ಒಂದು ತಾಯಿ ಹೆಣ್ಮಗಳಿಗೆ ಶಕ್ತಿ ಕೊಟ್ಟಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅವರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಲಿಲ್ಲ. ಅವರು ನಿಮ್ಮ ಫಾದರ್ ಭಾಷೆ ಏನು ಅಂತ ಕೇಳಲಿಲ್ಲ, ನಿಮ್ಮ ಮದರ್ ಟಂಗ್ ಏನು ಅಂತ ಕೇಳ್ತಾರೆ, ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಅಂದ್ರೆ ಈ ದೇಶಕ್ಕೆ ನಾವು ನಮ್ಮ ನಾಡ ದೇವತೆ ಇದು ಚಾಮುಂಡೇಶ್ವರಿ, ನಮ್ಮ ನಾಡಿನ ದೇವತೆ ಭುವನೇಶ್ವರಿ. ಸೊ ಹಂಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಯಾವ್ದಾದ್ರು ಒಂದು ಗ್ರಾಮಕ್ಕೆ ಹೋದ್ರೆ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ, ಬೇರೆ ಗಂಡಸರು ದೇವ್ರನ್ನ ನಾವು ಕೇಳಕ್ ಹೋಗುದಿಲ್ಲ. ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಈ ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತಾನೂ ಕೂಡ ಕರಿತೇವೆ ನಾವು. ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಬರೀ ಶಿವಕುಮಾರ್ ಕೊಡೋದಿಲ್ಲ, ಇಲ್ಲ ಚಂದ್ರಶೇಖರ್ ಕೊಡ್ಬೇಕಾದ್ರೆ ಚಂದ್ರಶೇಖರ್ ಕೊಡೋದಿಲ್ಲ, ರೇವಣ್ಣನ್ ಕೊಡ್ಬೇಕಾದ್ರೆ ರೇವಣ್ಣ ಅಂತ ಕೊಡೋದಿಲ್ಲ, ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ್ ಅಂತ ಕೊಡ್ತಾರೆ, ಶ್ರೀಮತಿ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತ ಕೊಡ್ತಾರೆ. ಇದು ನಮ್ಮಲ್ಲಿ ಬಂದಂತ ಒಂದು ಪದ್ಧತಿ. ಆ ದೃಷ್ಟಿಯಿಂದನೇ ನೀವೆಲ್ಲ ನಾಯಕಿರು ಆ ನಾಟಕದಲ್ಲಿ ನೀವು ನೋಡಿದ್ರಿ, ನಾನು ರೇವಣ್ಣಂಗೆ ಹೇಳ ಅಂತಿದ್ದೆ, ಸರಿ ಅವ್ರ ರಕ್ಷಣೆಗೆ ಅವ್ರು ಹೋರಾಟ ಮಾಡ್ತಾರೆ, ನಿನ್ ರಕ್ಷಣೆ ನನ್ನ ರಕ್ಷಣೆಗೆ ಯಾರಪ್ಪ ಅಂತ ಕೇಳೋಣ ಅಂತಿದ್ದೆ. ನೋಡಿ ಸೊರಕೆ ಹೇಳ್ತಾರೆ, ಇಟ್ಕೊಂಡೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಅಂದ್ಬಿಟ್ಟು. ವಿನಯ್ ಕುಮಾರ್ ಸೊರಕೆ ಮನೆಯಲ್ಲೂ ಏಟ್ ಬೀಳ್ತಾ ಇರ್ಬೇಕು ಅಂತ ಕಾಣ್ತದೆ. ಯಾಕೆಂದ್ರೆ ಅವರು ಎಂಡ ಮಾರೋರು, ಅವ್ರ ಎಂಡ ಎಲ್ಲ ಮಾರಿಸಿ 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 ಕುಡಿಸ್ಬಿಟ್ಟು ಸೊ ಅವ್ರ ಮನೆಯಲ್ಲಿ ಏಟ್ ಬೀಳ್ತಾ ಇರಬೇಕು ಅಂತ ಕಾಣ್ತದೆ. ಇರ್ಲಿ, ಇದನ್ನೆಲ್ಲ ಬಿಡಿ, ಚರ್ಚೆ ಎಲ್ಲ ಬಿಡಿ. ಹೆಣ್ಣು ಬಗ್ಗೆ ಹೊಗಳೋದು ಮತ್ತೊಂದು ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ನಿಮಗೂ ಅರ್ಥ ಇದೆ, ನಮಗೂ ಅರ್ಥ ಇದೆ. ನಿಮ್ಗೆ ನಾನು ಕೇಳೋದಷ್ಟೇ, ಈ ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ, ನೀವೇನು ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ? ಇದು ನನ್ನ ಲೆಕ್ಕಾಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನು ನನ್ನ ಪಕ್ಷಕ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ. ಈಗ 100 ಜನ ಕೈ ಎತ್ತಿದ್ರಿ. ನಾನು ನಿಮ್ಗೆಲ್ಲ ಹೇಳೋದು, ಹೆಣ್ಮಕ್ಳಿಗೆ ಎಲ್ಲ ಸೌಮ್ಯಾಗಿ ಹೇಳೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸತೀಶ್ ಟಿಲ್ ಟುಡೇ. ಐ ಆಮ್ ವೆರಿ ಓಪನ್. ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ಮದೇ ಆದಂಥ ಒತ್ತಡದಲ್ಲಿ ನಿಮ್ಮ ಕೈಯಲ್ಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ, ನಾನು ಯೋಚನೆ ಮಾಡೋದ ಮಟ್ಟಕ್ಕೆ ಆಗದೆ ಇರ್ಬೋದು, ನನಗೇನು ಬೇಜಾರೇನಿಲ್ಲ. ಬಟ್ ನಿಮ್ಗೊಂದು ದೊಡ್ಡ ಅವಕಾಶ ಇವತ್ತಿದೆ, ಇವತ್ತು ಇದೆ. ಇಟ್ ಇಸ್ ಯುವರ್ ಡೋರ್ ಸ್ಟೆಪ್. ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ, ಅವ್ರ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ 55 ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು. 50, ಬೇರೆ ಏನು ಮಾಡಬೇಕಾಗಿಲ್ಲ. 50 ಜನ ಹೋಗಿ, ಈಗ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿಯವರಲ್ಲಿ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಮಂಗಳೂರಲ್ಲಿ ನಾವು ಎಲ್ಲೋ 1 ಸೀಟು 2 ಸೀಟು ಗೆದ್ದಿದ್ದೀವಿ ಅಷ್ಟೇ. ಆ ಹೆಣ್ಮಕ್ಳು ಯಾರು ತಗೋತಾ ಇಲ್ವಾ? ಎಲ್ಲ ತಗೋತಾವ್ರ ತಾನೆ. ಉಡುಪಿ ಎಷ್ಟು ಅಂತ ಲಕ್ಷ್ಮಿ ಹೇಳ್ತಾವ, ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು. ನೀವು ಹೋಗಿ ಅವ್ರ ಮಾತಾಡಿ, ತಾಯಿ, ಅಕ್ಕ, ಸೋದರಿ, ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೆಯಾ, ನೀನು 2,000 ತಗೋತಾ ಇದೆಯಾ, ನಿನ್ಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ನಿನ್ನ ಮಗಂಗೆ ದುಡ್ಡು ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಡ್ತು? ಆ ಪಕ್ಷ ಉಳಿದಾನೆ ನಿನ್ಗೆ ಇದೆಲ್ಲ ಸಿಕ್ಕುದು. ಆ ಪಕ್ಷ ಉಳಿಲ್ಲ, ನಿಂಗೆ ಎಲ್ಲಿ ಸಿಗ್ತದೆ? ನೀನ್ ಆಗ್ಬೇಕು ಕಾಂಗ್ರೆಸ್ ಮೆಂಬರ್ ಅಂತೇಳಿ ನೀವು ಪ್ರಾರಂಭ ಮಾಡಿ. ಯು ಸ್ಟಾರ್ಟ್ ಎ ಮೂವ್ಮೆಂಟ್. ಐ ಆಮ್ ಟೆಲಿಂಗ್ ಯು. ಈಗ 2 ಇದರಲ್ಲೂ ಕೂಡ ನಾವು ಸೋನಿಯಾ ಗಾಂಧಿ ಅವರು ಅಪ್ಪರ್ ಹೌಸ್ ಅಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿದ್ರು, ಲೋಯರ್ ಹೌಸ್ ಅಲ್ಲಿ ನಂಬರ್ ಇರಲಿಲ್ಲ. ನಾವು ಪ್ರಣಾಳಿಕೆ ಕೊಟ್ಟ, ಅವರು ಪ್ರಣಾಳಿಕೆ ಕೊಟ್ಟರು. ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ 224 ಸೀಟ್ಗೆ ಇನ್ನು 74 ಹೆಣ್ಮಕ್ಳು ಬೇಕು. ಈಗಿರೋದ್ರಲ್ಲಿ ನಾವೇನೋ ಒಂದು 12 ಸೀಟ್ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಪಲ್ಸರಿ 25%, 33%ಗೆ 300 ಜನ ಆಗ್ತಾರೆ ಒಟ್ಟು ಅಸೆಂಬ್ಲಿ. ಅಂದ್ರೆ 74-75 ಜನ ಆಗ್ತಾರೆ, 80 ಜನ ಆಗ್ತಾರೆ. 80 ಜನ ಯಾರು ತಯಾರು ಮಾಡಬೇಕು? ನನಗೆ ನನ್ನ ಮಗಳನ್ನ ಮಾಡೋದೋ, ನನ್ನ ಹೆಂಡತಿನ ಮಾಡೋದೋ, ಇಲ್ಲಾಂದ್ರೆ ನಮ್ಮ ತಾಯಿನ ಮಾಡೋದೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮಂತವ್ರು ತಯಾರಾಗಬೇಕು ಅದಕ್ಕೆ. ಆಗ ಮಾತ್ರ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ.
ಅದನ್ನ ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನ ಮಾಡಬೇಕು. ಇದಕ್ಕೆ ತಯಾರು ಮಾಡಬೇಕು. ಹೆಂಗ್ ತಯಾರು ಮಾಡ್ತೀರಿ? ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಂದು ಪ್ರಾರಂಭ ಮಾಡಿದೆ. ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗೋಗ್ಬಿಡುದಿಲ್ಲ, ಹಣ್ಣು ಬಿಟ್ಬಿಡುದಿಲ್ಲ. ಅದಕ್ಕೆಲ್ಲ ಟೈಮ್ ಬೇಕು. ಸೊ ಅದಕ್ಕೆ ನಾಯಕಿ ಅಂತ ನಾನು ಶುರು ಮಾಡಿದ್ದು. ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ನೆಲ್ಲ ನಾಯಕತ್ವ ಗುಣವನ್ನ ಹೊಂದಿಸ್ಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡಿದಿರಿ. ಇವತ್ತು ಹಬ್ಬ ದಿನಾಚರಣೆ ಹಬ್ಬ ತಾನೇ ಇದು. ಫೆಸ್ಟಿವಲ್. ಫೆಸ್ಟಿವಲ್ ಅಂದ್ರೆ ಯಾರು ಹೋಗ್ಬೇಕು? ನಾನು ಒಬ್ಬನೇ ಬಟ್ಟೆ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ಹೊಂಟೋರು ಆಯ್ತದ? 10 ಜನ ಕರ್ಕೊಬರ್ಬೇಕು. ನಡೆಯವ, ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ 2,000 ಕೊಟ್ಟವ್ರೆ ಫ್ರೀ ಬಸ್ಸು ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊಬರೋದಲ್ಲ. ವಾಲಂಟಿಯರ್ ನಮ್ ಜಾತ್ರೆ ಇದು, ನಮ್ ದೇವ್ರ ಜಾತ್ರೆ ಇದು ನಮ್ ದೇವಸ್ಥಾನ, ಇದು ಕಾಂಗ್ರೆಸ್ ಆಫೀಸು, ಇದು ಟೆಂಪಲ್ ಇದು. ಸೊ ಅದಕ್ಕೆ ಕರ್ಕೊಂಡು ಬರ್ಬೇಕು. ನಾನು ಹಿಂದೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ. ಇವತ್ತು ನಿಮ್ ತಲೆಯಲ್ಲಿ, ಲೀಡರ್ಗಳ ತಲೆಯಲ್ಲೆಲ್ಲ ಇದು ಇರಲಿ. ಇಫ್ ಯು ವಾಕ್ ಫಾಸ್ಟ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, you walk alone. If you want to walk far, walk together. ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದ್ಬಿಡ್ಬೋದು. ನೀವು ದೂರ ನಡಿಬೇಕು ಅಂದ್ರೆ, ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ, ಒಬ್ಬನೇ ಆದ್ರೆ ಪಾದಯಾತ್ರೆ ಮಾಡಕ್ಕಾಯ್ತಿತ್ತಾ? 10 ಜನ ಇದ್ದದಕ್ಕೆ ತಾನೇ ಕುಂಡ್ಕೊಂಡು ಪಂಡ್ಕೊಂಡು ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟ ನೀರು ಬೇಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು. ಎಲ್ಲ ಮೂವ್ಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ. ಸೊ ಜೊತೆಗಿದ್ದಾಗ ಹೆಜ್ಜೆ ಹಾಕ್ಬೇಕು. ಹೆಜ್ಜೆ ಹಾಕು ಅಂತೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು. ಹಂಗೆ ನೀವು ಯಾರೇ ಆಗ್ಲಿ, ನಾನು ಅವ್ರು ಬಂದ್ಬಿಟ್ರೆ ಹೆಂಗೋ, ಇವ್ರು ಬಂದ್ಬಿಟ್ರೆ ಹೆಂಗೋ, ಏನ್ ನಮ್ಗೆ ಸೀಟ್ ಇಲ್ದೆ ಹೋದಂಗ ಆಗೋಯ್ತದೋ? ನಿಮ್ ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೋ ರಿಸರ್ವೇಶನ್, ಯಾವುದೋ ಸಂದರ್ಭದಲ್ಲಿ ಏನೋ ಯಾರ ಕೈಲೂ ತಪ್ಸಕ್ ಆಗಲ್ಲ. ಹೀರೋಗಳು ಝೀರೋ ಆಗೋಯ್ತದೆ, ಝೀರೋ. ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಶ್ರಮ ಪಡಿ, ಸಂಘಟನೆ ಮಾಡಿ.